ಹಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಮನೆಯಲ್ಲೇ ಈಸಿಯಾಗಿ ವೆಜ್ ಪಲಾವನ್ನ ಹೋಟೆಲ್ ಶೈಲಿಯಲ್ಲಿ ಮಾಡೋದು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಏನೇನು ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲೊಂದು 2 ಪಾವ್ ಅಕ್ಕಿ ತಗೊಂಡಿದ್ದೀವಿ. ನೀವು ಮಾಮೂಲಿ ಮನೆಯಲ್ಲಿ ಊಟಕ್ಕೆ ಬಳಸ್ತಿರಲ್ಲ ದಿನ, ಆ ಒಂದು ಅಕ್ಕಿನೇ ತಗೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆ ಅನ್ಕೋತೀನಿ. ದಿನ ಬಳಸುವಂಥ ಅಕ್ಕಿನೇ ಇಲ್ಲಿ ನಾವು ತಗೊಂಡಿದ್ದೀವಿ. ನೋಡ್ತಾ ಇದ್ದೀರಲ್ಲ, ದಿನ ಬಳಸುವಂಥ ಅಕ್ಕಿ ತಗೊಂಡಿದ್ದೀವಿ. ನಂತರ ಇಲ್ಲಿ ತರಕಾರಿಗಳು, ನೀವು ಇಲ್ಲಿ ಬೀನ್ಸ್ ತಗೊಂಡಿದ್ದೀವಿ ಒಂದು 5-6, 1-2 ಕ್ಯಾರೆಟು, ಒಂದು ದಪ್ಪಮೆಣಸಿಕಾಯಿ ದಪ್ಪದು, 1-2-3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, 1-2 ಆಲೂಗೆಡ್ಡೆ. ನೀವು ಇಲ್ಲಿ ಯಾವುದೇ ತರಕಾರಿನಾದರೂ ಬಳಸ್ಬೋದು. ಇದ್ರ ಜೊತೆ ನೀವು ಬಟಾಣಿ, ನಿಮ್ಗೆ ಯಾವ್ದು ಇರುತ್ತೆ ಮನೇಲಿ ಅದನ್ನೇ ಬಳಸ್ಕೊಳ್ಳಿ. ಇಲ್ಲ ನಿಮ್ಗೆ ಯಾವ್ದು ಬೇಕೋ ಅದು ಇಷ್ಟ ಆಗುತ್ತೆ ಅದನ್ನು ಬಳಸ್ಕೊಳ್ಳಿ. ನಂತರ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ ಈ ರೀತಿ. ನಂತರ ಒಂದು ಸ್ವಲ್ಪ ಬಟಾಣಿನೂ ತೊಗೊಂಡಿದ್ದೀವಿ. ಇಲ್ಲಿ ಒಂದು 50-100 ಗ್ರಾಮ್ ಆಗುವಷ್ಟು ಬಟಾಣಿ, ಜೊತೆಗೆ ಇದು 3 ಸ್ಪೂನ್ ಆಗುವಷ್ಟು ಧನಿಯಾ, 1-2 ಚಕ್ಕೆ, 1-2 ಲವಂಗ, 1 ಪಲಾವ್ ಎಲೆ, 1-2 ಏಲಕ್ಕಿ, ಗುಂಟೂರು ಮೆಣಸಿಕಾಯಿ ಒಂದು 6-7, ಬ್ಯಾಡಗೆ ಮೆಣಸಿಕಾಯಿ ಒಂದು 6-7, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಕಪ್ ಆಗುವಷ್ಟು ಎಣ್ಣೆ, ಒಂದು 3 ಟೊಮೊಟೊ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 10 ಎಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ 1-2-3 ಇಂಚು ಶುಂಠಿ ತೊಗೊಂಡಿದ್ದೀವಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ. ಇದರಿಂದ ಯಾವ ರೀತಿ ಮಾಡೋದು ಈಗ ನಮ್ಮ ಒಂದು ವೆಜ್ ಪಲಾವ್ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್ ಈಗ ಒಂದು ಬಾಣಲಿನ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಒಂದು ಬಾಣಲಿನ ಇಟ್ಕೊಂಡು ಈಗ ಇದನ್ನ ತಗೊಂಡಿರುವಂಥ ಧನಿಯಾ ಮತ್ತು ಮೆಣಸಿಕಾಯಿ ಹಾಗೂ ಚಕ್ಕೆ ಲವಂಗ ಇದಿಷ್ಟನ್ನು ಒಟ್ಟಿಗೆ ಹಾಕೊಂಡು ಹುರ್ಕೋಬೇಕಾಗುತ್ತೆ. ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು, ಒಂದು 3-4 ನಿಮಿಷ ಒಂದು ನೀಟಾಗಿ ಹುರ್ಕೊಳ್ಳಿ. ಅದು ಕೆಂಪು ಕಲರ್ ಚೇಂಜ್ ಆಗೋಗಂಟ, ಕೆಂಪು ಕಲರ್ ಬರೋಗಂಟ ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಈಗ ಇದಿಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ, ಲೈಟ್ ಕಲರ್ ಆಗಿ ಗೋಲ್ಡನ್ ಕಲರ್ ಬರೋ ರೀತಿ. ನಂತರ ಫ್ರೆಂಡ್ಸ್ ಈಗ ಇದನ್ನೆಲ್ಲವನ್ನು ಕೂಡ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಈಗ ನಾನು ನೀಟಾಗಿ ಪುಡಿ ಮಾಡ್ಕೊತಾ ಇದ್ದೀವಿ. ನೋಡಿ, ನೀಟಾಗಿ ಪುಡಿ ಮಾಡ್ಕೊತೀವಿ. ಮೊದಲಿಗೆ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಪುಡಿಯನ್ನು ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು, ಈಗ ಎಲ್ಲವನ್ನು ಕೂಡ ನೀಟಾಗಿ ಹಾಕ್ಕೊಂಡಿದ್ದೀವಿ. ಈಗ ಪುಡಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ ಎಲ್ಲವನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನ ಒಂದು ಕಡೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಜಾರನ್ನು ತಗೊಂಡು ಅದಕ್ಕೆ ತಗೊಂಡಿರುವಂಥ ಕಾಯನ್ನು ಸೇರಿಸ್ಕೊಳ್ಳೋಣ. ಕಾಯನ್ನು ಕೂಡ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು. ನಂತರ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ನಾವು ಕಾಯನ್ನು ತಗೊಂಡಿರೋದನ್ನ ನೀಟಾಗಿ ಪುಡಿ ಮಾಡ್ಕೊಂಡಿದ್ದೀವಿ. ಈ ಒಂದು ಪುಡಿ ಮಾಡಾದ ನಂತರ ಕಾಯಿಗೆ ಈಗ ತಗೊಂಡಿರುವಂಥ ಏನೊಂದು ಆಗಲೇ ಪುಡಿ ಮಾಡಿ ಇಟ್ಟಿರುವಂಥ ಪುಡಿ ಇತ್ತು ಮೆಣಸಿಕಾಯ್ದು, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಇಲ್ಲಿ ತಗೊಂಡಿರುವಂಥ ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೊತೆಗೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಜೊತೆಗೆ ತಗೊಂಡಿರುವಂಥ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎರಡನ್ನು ಕೂಡ ಹಾಕಿ ನೀಟಾಗಿ ರುಬ್ಕೋತೀವಿ. ಅದ್ರ ಜೊತೆ ತಗೊಂಡಿರುವ ಟೊಮೊಟೊನು ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇದಿಷ್ಟು ಟೊಮೊಟೊನ ಸೇರಿಸಾದ ನಂತರ ಈಗ ಇದನ್ನು ನೀಟಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಈ ಒಂದು ಖಾರನ ರುಬ್ಕೊಂಡಿದ್ದೀವಿ. ನಮ್ಮ ಒಂದು ವೆಜಿಟೇಬಲ್ ಪಲಾವ್ಗೆ ಈ ರೀತಿ ಬಂದಿದೆ. ನಾವಿಲ್ಲಿ ಬ್ಯಾಡಗೆ ಮೆಣಸಿಕಾಯಿ ಬಳಸಿರೋದ್ರಿಂದ ರೆಡ್ ಕಲರ್ ಬಂದಿದೆ. ನೀವು ಹಸಿಮೆಣಸಿಕಾಯಿ ಹಾಕೊಂಡಿದ್ರೆ ಗ್ರೀನ್ ಕಲರ್ ಬರೋದು. ನಂತರ ಫ್ರೆಂಡ್ಸ್ ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಇದಕ್ಕೆ ಎಣ್ಣೆನ ಹಾಕೊಳ್ಳೋಣ. ನೋಡ್ತಾ ಇರ್ಬೋದು, ಮೊದಲಿಗೆ ಈಗ ಒಗ್ಗರಣೆ ಹಾಕೊಳ್ಳೋಕ್ಕೆ ಎಣ್ಣೆನ ಹಾಕೊಂಡಿದ್ದೀವಿ. ಈಗ ಎಣ್ಣೆ ಕಾಯಿಲಿ ಸ್ವಲ್ಪ. ನಂತರ ಫ್ರೆಂಡ್ಸ್ ಈಗ ತಗೊಂಡಿರುವಂಥ ಒಂದು ಪಲಾವ್ ಎಲೆನ ಹಾಕೋತಾ ಇದ್ದೀವಿ. ನೀವು ಇಲ್ಲಿ ಲವಂಗ
ಏಲಕ್ಕಿ ಎಲ್ಲವನ್ನು ಕೂಡ ನೀವು ಕೂಡ ಹಾಕೋಬಹುದು. ನಾವು ಇದನ್ನ ರುಬ್ಬೋದಕ್ಕೆ ಹಾಕೊಂಡಿದೀವಿ, ಆದ್ರಿಂದ ಇಲ್ಲ ಆಗ್ತಿಲ್ಲ. ನಂತರ ಇದಕ್ಕೆ ತಗೊಂಡಿರುವಂತ ದಪ್ಪ ಮೆಣಸಿನಕಾಯನ್ನು ಕೂಡ ಸೇರಿಸ್ಕೊತಾ ಇದೀವಿ. ದಪ್ಪ ಮೆಣಸಿನಕಾಯಿ ಒಂದು ಸ್ವಲ್ಪ ಫ್ರೈ ಆಗಲಿ. ದಪ್ಪ ಮೆಣಸಿನಕಾಯಿನ ಮೊದಲು ಹಾಕೋತಾ ಇದೀವಿ. ಈಗ ದಪ್ಪ ಮೆಣಸಿನಕಾಯಿ ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಫ್ರೆಂಡ್ಸ್, ಈಗ ತಗೊಂಡಿರೋ ಬಟಾಣಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದೀವಿ. ನೋಡ್ತಾ ಇರ್ಬೋದು, ಬಟಾಣಿನೂ ಕೂಡ ಸೇರಿಸ್ತಾ ಇದೀವಿ. ಈ ಬಟಾಣಿ ಕೂಡ ಈ ಒಂದು ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಆದ್ರಿಂದ ನೋಡಿ, ಬಟಾಣಿನೂ ಕೂಡ ಹಾಕೋತಾ ಇದೀವಿ. ಬಟಾಣಿನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಫ್ರೆಂಡ್ಸ್, ಈಗ ಬಟಾಣಿ ಕೂಡ ಫ್ರೈ ಆಗಿದೆ. ಈಗ ಈರುಳ್ಳಿನ ಹಾಕೋತಾ ಇದೀವಿ. ಈರುಳ್ಳಿ ಎಲ್ಲವನ್ನು ಕೂಡ ಫ್ರೈ ಮಾಡಿಸ್ಕೊಳ್ಳೋಣ ಹಾಕೊಂಡು. ನೋಡಿ, ಈರುಳ್ಳಿ ಎಲ್ಲವೂ ಕೂಡ ಹಾಕ್ಕೊಂಡು ಫ್ರೈ ಆಗಬೇಕು. ಅದೊಂದು ಸ್ವಲ್ಪ ಕೆಂಪು ಕಲರಿಗೆ ಬರಬೇಕು. ಆದ್ದರಿಂದ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ ಒಂದು ಸ್ವಲ್ಪ ಫಾಸ್ಟಾಗಿ ಬೇಯೋದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆಗ ಒಂದು ಸ್ವಲ್ಪ ಬೇಗ ಬೇಯುತ್ತೆ. ನೋಡಿ, ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಬೇಯುತ್ತೆ. ನಂತರ ಫ್ರೆಂಡ್ಸ್, ಈಗ ಈರುಳ್ಳಿ ಎಲ್ಲವೂ ಕೂಡ ಫ್ರೈ ಆದ ನಂತರ ತಗೊಂಡಿರುವಂಥ ಕ್ಯಾರೆಟು, ಬೀನಿಸು, ಆಲೂಗಡ್ಡೆ ಎಲ್ಲವನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು, ತಗೊಂಡಿರುವಂಥ ಆಲೂಗಡ್ಡೆ, ಕ್ಯಾರೆಟು, ಬೀನಿಸು ಎಲ್ಲವನ್ನು ಕೂಡ ಹಾಕೋತಾ ಇದ್ದೀವಿ. ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಇದು ಒಂದು 5 ನಿಮಿಷ ಫ್ರೈ ಆಗಬೇಕು ಎಣ್ಣೆಲೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ತರಕಾರಿ ಎಲ್ಲವೂ ಕೂಡ ಬೆಂದಿದೆ. ಈಗ ರುಬ್ಬಿರುವಂಥ ಖಾರನ ಹಾಕೋತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ರುಬ್ಬಿರುವಂಥ ಖಾರನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ನೀಟಾಗಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಈ ಒಂದು ಖಾರ, ಹಸಿ ವಾಸನೆ ಎಲ್ಲವೂ ಕೂಡ ಹೋಗಬೇಕು. ಅಲ್ಲಿಗಂಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. 5 ನಿಮಿಷ ಹಸಿ ವಾಸನೆ ಹೋಗೋ ಗಂಟ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಖಾರ ಕೂಡ ಬೇಯ್ತಾ ಇದೆ. ಈ ಒಂದು ಟೈಮಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈಗ ಆ್ಯಡ್ ಮಾಡ್ತಾ ಇದ್ದೀವಿ. ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇದಕ್ಕೆ ನೀರನ್ನು ಸೇರಿಸ್ಬೇಕು. ನೀರನ್ನು ಸೇರಿಸುವಾಗ ನಿಮಗೆ ಬಾತು ಹುಡಿಯಾಗಿ ಬರಬೇಕು ಅಂದರೆ ಪಲಾವು, ನೀವು ದಯವಿಟ್ಟು ನೀರನ್ನು ಕಮ್ಮಿ ಹಾಕೋಬೇಕು. ನೀವು ತಗೊಂಡಿರುವಂಥ ಅಕ್ಕಿ ಎಷ್ಟು ನೀರು ಹಿಡಿಯುತ್ತೋ ಅದಕ್ಕಿಂತ ಒಂಚೂರು ಕಮ್ಮಿ ನೀರನ್ನು ಹಾಕಿದ್ರೆ ನೀಟಾಗಿ ಉದುದ್ರಾಗಿ ಬರುತ್ತೆ. ಎಲ್ಲ ಅಕ್ಕಿನೂ ಆಲ್ಮೋಸ್ಟ್ ಏನು ನೀವು 1 ಪಾವ್ ಅಕ್ಕಿ ತೊಗೊಂಡ್ರೆ 2 ಪಾವ್ ನೀರು ಹಿಡಿಯುತ್ತೆ. ನೀವು 1.25 ಗ್ಲಾಸ್ ನೀರನ್ನು ಹಾಕೊಂಡ್ರು ನಡೆಯುತ್ತೆ. ಇಲ್ಲಿ ನಾವು 2 ಪಾವ್ ಅಕ್ಕಿ ತೊಗೊಂಡಿರೋದ್ರಿಂದ 4 ಗ್ಲಾಸು ನೀರು ಹಿಡಿಯುತ್ತೆ ಅದೇ 1 ಪಾವ್ ಗ್ಲಾಸಲ್ಲಿ. ಈಗ ನಾವು ಇದಕ್ಕೆ 3.25 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀವಿ. ಅದಕ್ಕಿಂತ ಒಂದು ಸ್ವಲ್ಪನೂ ಜಾಸ್ತಿ ನೀರನ್ನು ಸೇರಿಸ್ಬೇಡಿ. ಯಾಕಂದರೆ ನಿಮಗೆ ಬಾತು ಮೆತ್ತಗಬೇಕು ಅಂದರೆ ಸೇರಿಸ್ಬೋದು. ಇನ್ ಕೇಸ್ ನಿಮಗೆ ಬಾತು ಹುಡಿಯಾಗಿ ಬರಬೇಕು ಈ ಒಂದು ವೆಜ್ ಪಲಾವು ಅಂದರೆ ದಯವಿಟ್ಟು ನೀರನ್ನು ಕಮ್ಮಿ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ನೀರು ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ. ಆಗ ಒಂಥರ ಒಬ್ಬೊಬ್ಬರು ಇಷ್ಟಪಡೋದಿಲ್ಲ. ಒಬ್ಬೊಬ್ರಿಗೆ ಈ ಒಂದು ಸ್ವಲ್ಪ ಹುಡಿಯಾಗಿದ್ದರೆ ಇಷ್ಟ ಆಗೋದಿಲ್ಲ. ಅದು ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಈಗ ನಾವು ನೀರನ್ನು ಸೇರಿಸಿದ್ದೀವಿ. ಈಗ ಅಕ್ಕಿನೂ ಕೂಡ ಹಾಕೋತಾ ಇದ್ದೀವಿ. ನೋಡಿ, ಅಕ್ಕಿನೂ ಕೂಡ ತೊಳೆದು ಇಟ್ಟಿದ್ವಿ, ಅದನ್ನು ಕೂಡ ಸೇರಿಸ್ತಿದ್ದೀವಿ. ಈಗ ಇದನ್ನು ನೀಟಾಗಿ ಒಂದು ರೌಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬಂದ ನಂತರ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ನಂತರ ಒಂದು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದು ಕುದಿ ಬರ್ತಾ ಇದೆ. ಇಷ್ಟು ಬಂದರೆ ಸಾಕು. ಈ ಒಂದು ಟೈಮಲ್ಲಿ ನೀಟಾಗಿ ಕ್ಯಾಪನ್ನು ಕ್ಲೋಸ್ ಮಾಡ್ಕೋತಾ ಇದ್ದೀವಿ. ಈಗ ಇದನ್ನು 1 ರಿಂದ 2 ವಿಶಿಲನ್ನು ಕೂಗಿಸ್ಕೊಳ್ಳೋಣ. ನೀವು 1 ರಿಂದ 2 ವಿಶಿಲನ್ನು ಕೂಗಿಸ್ಕೋಬೋದು. ಈಗ ನಾವು ವಿಶಿಲನ್ನು ಹಾಕ್ತಾ ಇದ್ದೀವಿ. ವಿಶಿಲನ್ನು ಹಾಕಿ ಈಗ ಕೂಗಿಸ್ಕೊತೀವಿ. ಆನಂತರ ಹೇಗೆ ಬಂದಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್.
ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ವಿಶಿಲ್ ಆರಿದೆ. ಈಗ ತಟ್ಟೆನ ಮುಚ್ಚಿದ್ವಿ ಮೇಲೆ, ಅದನ್ನು ಕೂಡ ತಕ್ಕೋತಾ ಇದೀವಿ. ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲವೂ ಕೂಡ ಈ ರೀತಿ ಆಗಿದೆ. ತರಕಾರಿ ಎಲ್ಲವೂ ಕೂಡ ಮೇಲ್ ಬಂದಿದೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಲೈಸ್ ಆಗಿ ಮಿಕ್ಸ್ ಮಾಡ್ಕೊಂಡಷ್ಟು ನೀಟಾಗಿ ಬರುತ್ತೆ. ನೋಡಿ, ನಾವು ನೀರನ್ನ ಕಮ್ಮಿ ಹಾಕೊಂಡಿದ್ವಿ, ಉಡಿಯಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ಈ ರೀತಿ ಸ್ಲೈಸ್ ಆಗಿ ಮಿಕ್ಸ್ ಮಾಡಿಕೊಂಡು ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಸರ್ವನ್ನು ಕೂಡ ಮಾಡ್ಕೋತಾ ಇದ್ದೀವಿ. ನೀಟಾಗಿ ಮಿಕ್ಸನ್ನು ಮಾಡಿದ್ವಿ. ಈಗ ಸರ್ವನ್ನ ಮಾಡ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವೆಜ್ ಪಲಾವು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಕ್ಕೀಗ ಮೊಸರು ಬಜ್ಜಿ ಜೊತೆ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇದರ ಜೊತೆಗೆ ಒಂದು ಸ್ವಲ್ಪ ಮೊಸರು ಬಜ್ಜಿನೂ ಕೂಡ ಸರ್ವನ್ನ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಾ, ಮೊಸರು ಬಜ್ಜಿ ಜೊತೆ ಸರ್ವನ್ನ ಮಾಡ್ಕೊಂಡಿದ್ದೀವಿ. ಈಗ ಅದು ಹೇಗಿದೆ ಅಂತ ತಿಂದು ನೋಡುವಂಥ ಸಮಯ ಬಂದಿದೆ. ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡೋದಂತೆ. ಆಯ್ತು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಕೊಡೆಗೂ ಕೂಡ ರೆಡಿ ಆಗಿದೆ ವೆಜ್ ಪಲಾವು. ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ. ಯಾರಿಂದ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.